ಹಾಸನ ಹತ್ತತ್ರ ಬಂದು ಹಾಸನಕ್ಕೆ ಬಂದು ಇನ್ನೇನು ಮಳೆ ಸ್ಟಾರ್ಟ್ ಆಯಿತು. ಇನ್ಫೋಸಿಸ್ ಕ್ಯಾಂಪಸ್ ಒಳಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೂರ್ಗ್ ಬಾಯ್ ವ್ಲಾಗ್ಸ್. ಸದ್ಯಕ್ಕೆ ಮನೆ ಹತ್ರನೇ ಇದ್ದೆ. ಲೋಡ್ ಬಂತು ಮಂಗಳೂರಿಗೆ, ನೋಡ್ತಾ ಇದ್ದೀನಿ. ವಿಲ್ಸನ್ ಗಾರ್ಡನಿಂದ ಮಂಗಳೂರು. ಗಾಡಿ ಅಂತೂ ಫುಲ್ಲು ಗಲೀಜಾಗಿದೆ. ಈ ಬಿಸಿಲಿಗೆ ಗಾಡಿ ಎಲ್ಲ ಕಾದು ಕೆಂಡ ಆಗೈತೆ. ಈ ಸಮ್ಮರ್ ಬತ್ತು ಅಂದರೆ ಗಾಡಿ ಓಡ್ಸೋಕ್ಕಾಗಲ್ಲ ಗುರು, ಯಾರಿಗೆ ಬೇಕು ಅನ್ನಿಸ್ಬಿಡ್ತದೆ. ಗಾಡಿ ಎಲ್ಲ ಫುಲ್ಲು ಗಲೀಜಾಗಿ ಹೋಗಿದೆ. ಕ್ಲೀನ್ ಮಾಡಬೇಕು ಗಾಡಿ. ಫುಲ್ ಅಂದರೆ ಫುಲ್ಲು ಗಲೀಜಾಗಿದೆ. ಬನ್ನಿ ಶೆಲ್ಫ್ ಮಾಡೋಣ, ಹೊರಡೋಣ. ಟೈಮ್ ಆಲ್ರೆಡಿ 1 ಕಾಲಾಗೋಗಿದೆ. 2 ಗಂಟೆ ಹೊತ್ತಿಗೆ ಬನ್ನಿ ಅಂದರು. ಇಲ್ಲಿಂದ ವಿಲ್ಸನ್ ಗಾರ್ಡನ್ಗೆ ಹೋಗಬೇಕು. ಬನ್ನಿ, ಟೈಮ್ ಆಯಿತು, ಮುಂದೆ ಹೋಗ್ತಾ ಸಿಗೋಣ. ಬನ್ನಿ ಫ್ರೆಂಡ್ಸ್, ಹೊರಡೋಣ. ವಿಲ್ಸನ್ ಗಾರ್ಡನ್ಗೆ ಹೋಗಬೇಕು. ನಾ ಇರೋದು ಇವಾಗ ಗಂಟ್ಕಲ್ ವಿಲೇಜ್ ಅಂತ, ಉತ್ರಳ್ಳಿ ಮೇನ್ ರೋಡು, ವಿಷ್ಣುವರ್ಧನ್ ಸಮಾಧಿ ಹತ್ರ. ಇಲ್ಲಿಂದ ವಿಲ್ಸನ್ ಗಾರ್ಡನ್ ಹೋಗಬೇಕು. 1 ಅವರ್ ಜರ್ನಿ ಐತೆ ಇಲ್ಲಿಂದ. ಟ್ರಾಫಿಕ್ ಒಳಗೆ ಹೋಗಬೇಕು. ಬೆಂಗಳೂರು ಸಿಟಿಲಿ ಗಾಡಿ ಓಡಿಸೋದು ಅಂದರೆ ಬೇಜಾರು ಗುರು. ಯಾವ ನೋಡಿಸ್ತಾನೆ. ಇಲ್ಲಿ ಯಾರು ಅಡ್ಡಾದಿಡ್ಡಿ ಗಾಡಿ ನಿಲ್ಲಿಸಿದ್ದಾರೆ. ಗಾಡಿ ಪಾಸ್ ಆಗಲ್ಲ ಇಲ್ಲಿ. ಏನು ಮಾಡೋದು ನೋಡಿ, ತಂದು ನಿಲ್ಲಿಸಿದ್ದಾರೆ. ಅಲ್ಲೊಂದು ಕಾರ್ ಇದೆ. ಹೆಂಗೆ ಪಾಸ್ ಮಾಡೋದು ಇಲ್ಲಿಂದ? ನಾನು ಇಲ್ಲಿ ಬಂದು ನಿಲ್ಲಿಸ್ದೆ. ಆ ಕಡೆಯಿಂದ ಕರೆಕ್ಟಾಗಿ ಸ್ಕೂಲ್ ಬಸ್ ಬಂತು. ಅದೇ ನಾವು ಗಾಡಿ ನಿಲ್ಲಿಸೋ ಪಾರ್ಕಿಂಗ್ ಜಾಗ. ಅದಕ್ಕೆ ಸ್ಕೂಲ್ ಬಸ್ ಬಂತು. ಪಾಸಾದ ಮನೆ ನಾವು ಹೋಗೋಣ. ಇಲ್ಲಿಂದ ಹೊರಡ್ಬೇಕು. ತುಂಬ ದೂರ ಹೋಗ್ಬೇಕು. ಮುಂದೆ ಹೋಗಿ ಸಿಗೋಣ. ಇಲ್ಲಿ ಮನೆ ರೋಡ್, ಮೇನ್ ರೋಡ್ ಗಂಟ 1 ಕಿಲೋಮೀಟ್ರ್ ಇದೇ ಥರ ಇದೆ. ಮುಂದೆ ಹೋಗಿ ಸಿಗೋಣ. ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಎಂಥ ಕೆಲಸ ಆಯಿತು ಅಂದರೆ, ಅಷ್ಟು ದೂರ ಹೋಗಿದ್ದೆ. ಚಾರ್ಜರ್ ಮನೇಲೇ ಮರೆತು ಹೋಗಿದ್ದೀನಿ ನೋಡಿ. ಚಾರ್ಜರ್ ಮನೇಲೇ ಮರ್ತೀಗ ವಾಪಸ್ ಮನೆ ಹತ್ರ ಬರೋಂಗಾಯ್ತು. ಆಲ್ರೆಡಿ ಟೈಮ್ ಆಗಿದೆ. 2 ಗಂಟೆ ಹೊತ್ತಿಗೆ ಬನ್ನಿ ಅಂದರು. ಆಲ್ರೆಡಿ 1-1:30 ಆಗೋಯ್ತು. 2 ಕಾಲ ಆಗ್ಬಿಡುತ್ತೆ ಅಲ್ಲಿ ಹೋಗೋ ಹೊತ್ತಿಗೆ. ಚಾರ್ಜರ್ ಮರೆತು ವಾಪಸ್ ಮನೆ ಹತ್ರ ಹೋಗಂಗೆ ಆಗಿದೆ ಈಗ ಪರಿಸ್ಥಿತಿ. ಏನು ಮಾಡೋದು ಹಿಂಗಾಗ್ಬಿಟ್ರೆ? ಮರು ಟೈಮ್ ಆಯಿತು ಅಂತ ಅರ್ಜೆಂಟಿಗೆ ಓಡೋಡಿ ಬಂದೆ. ಮನೆಯಲ್ಲೇ ಮರೆತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಚಾರ್ಜರ್ ಇಸ್ಕೊ ಬಂದೆ. ಚಾರ್ಜರ್ ಎಲ್ಲ ಫುಲ್ ಕಲರ್ಮಯ ಆಗಿಬಿಡೈತೆ. ವೈಟ್ ಚಾರ್ಜರ್ ಹೋಗಿ ಫುಲ್ಲು ಬ್ಲ್ಯಾಕ್ ಆಗಿದೆ. ನಮ್ಮ ಗಾಡಿ ಹೀಟು ಪರಿಸ್ಥಿತಿ ಅಬೇಗೆ. ಮತ್ತೆ ರಿವರ್ಸ್ ತೆಗಿಬೇಕೀಗ. ಎಲ್ಲ ಸಮಸ್ಯೆ. ಮನೆಯಿಂದ ಹೊರಟ ನಾವು ಸೀದೆ ಒಂದು 10 ಕಿಲೋಮೀಟ್ರ್ ಬಂದೆ ಗುರು. ಅಶೋಕ ಪಿಲ್ಲರ್ ಹತ್ರ ಬಂದು ಲೆಫ್ಟ್ ತೊಗೊಳ್ಳಿ, ತಿರ್ಗಾ ಡೆಡ್ ಬಂದು ರೈಟ್ ತೊಗೊಳ್ಳಿ ಅಂತ ಹೇಳಿದರು. ಅಲ್ಲೇ ಇದ್ದಾರಂತೆ ಪಾರ್ಟಿ. ಏನು ಟ್ರಾಫಿಕ್ಕು ಗುರು ಬೆಂಗಳೂರಲ್ಲಿ. ನಿಜವಲ್ಲ ಗಾಡಿ ಓಡಿಸ್ಬೇಕು ಅಂದರೆ ಬೇಜಾರಾಗೋಗ್ಬಿಡುತ್ತೆ. ಮುಂಚೆ ನಾನು ಇದೇ ಬೆಂಗಳೂರು ಸಿಟಿಯಲ್ಲೇ ಕಾರ್ ಓಡಿಸ್ಕೊಂಡು ಓಲಾ ಓಬರ್ ಮಾಡ್ಕೊಂಡಿದ್ದೆ. ಈ ಡಿಪಾರ್ಟ್ಮೆಂಟಿಗೆ ಬಂದಮೇಲೆ ಬೆಂಗಳೂರು ಸಿಟಿಲಿ ಗಾಡಿ ಓಡಿಸೋದು ಅಂದರೆ ಬೇಜಾರು. ಅಲ್ಲಿಂದ 12 ಕಿಲೋಮೀಟ್ರ್ ಬರೋಕ್ಕೆ ಆಲ್ಮೋಸ್ಟ್ 1 ಅವರ್ ತೊಗೊಂಡಿದ್ದೀನಿ. ಟೈಮ್ ಆಲ್ರೆಡಿ 2:20 ಆಯ್ತಾ ಬಂತು. ಅವ್ರ ಪಾಪ 2 ಗಂಟೆಗೆ ಬನ್ನಿ, ನಿಮ್ಮನ್ಗೆ ಎಂಟ್ರಿ ಮಾಡಿಸ್ಬಿಟ್ಟು ನಾನು ಹೊರಡ್ತೀನಿ ಅಂತ ಹೇಳಿದರು ಪಾರ್ಟಿ. ಪಾಪ ನಂಗೆ ಕಾಯ್ಕೊಂಡು ನಿಂತಿದ್ದಾರೆ ಅಲ್ಲಿ. ಬನ್ನಿ ಬೇಗ ಅಂತ ಹೇಳಿದರು. ಲಾಲ್ಬಾಗ್ ರೋಡ್ ಇದು. ಲೆಫ್ಟ್ ಸೈಡೆಲ್ಲ ಪೂರ್ತಿ ಲಾಲ್ಬಾಗೆ. ಈ ರೋಡ್ ಡೆಡ್ ಹ್ಯಾಂಡ್ ಹೋಗ್ಬೇಕು. ಡೆಡ್ ಹ್ಯಾಂಡ್ ಹೋಗಿ ರೈಟ್ ತೊಗೊಳ್ಳಿ, ನೆಕ್ಸ್ಟ್ ಸಿಗ್ನಲ್ ರೈಟ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಬನ್ನಿ ಹೋಗೋಣ. ಅಲ್ಲಿ ನಿಯರ್ ಹೋದಾಗ ಸಿಗೋಣ. ಇಲ್ಲಿ ನೋಡಿ ಪಾಪ ಆ್ಯಂಬುಲೆನ್ಸು ಹತ್ರ 5 ನಿಮಿಷ ಆಯಿತು ಇಲ್ಲಿ ನಿಂತು.
ಅವಾಗಿಂದ ಸೈರನ್ ಆಗ್ತಾ ಇದ್ದಾರೆ, ಫುಲ್ಲು ಜಾಮ್ ಆಗಿದೆ, ರೋಡ್ ಬಿಡ್ತಾ ಇಲ್ಲ. ಅದೇ ಇದ್ದರಿದ್ರು ಬೆಂಗಳೂರಲ್ಲಿ ಯಾರು VVIP ಬಂದರೆ ಸಾಕು, ಇಡೀ ರೋಡ್ನ ಬ್ಲಾಕ್ ಮಾಡ್ಕೊಂಡು ನಿಲ್ಲಿಸ್ಕೊಂಡು ಗಂಟೆ ನಮ್ಮನ್ನು ಕಾಯಿಸ್ತಾರೆ. ಪಾಪ ಆ್ಯಂಬುಲೆನ್ಸಲ್ಲಿ ಏನು ಎಮರ್ಜೆನ್ಸಿ ಇದೆಯೋ ಏನೋ, ಅವಾಗಿಂದ ಸೈರನ್ ಆಗ್ತಾನೇ ಇದ್ದಾರೆ, ಬಿಡ್ತಾ ಇಲ್ಲ ರೋಡ್ನ. ಹಿಂಗೆ ಈ ಜನಗಳಿಗೆ ಮನುಷ್ಯತ್ವ ಅನ್ನೋದೇ ಹೋಗ್ಬಿಟ್ಟೈತೆ. ಪಾಪ ಆ್ಯಂಬುಲೆನ್ಸ್ ಅವಾಗಿಂದ ಹತ್ತತ್ರ ಆಲ್ಮೋಸ್ಟ್ ಒಂದು 5 ನಿಮಿಷದ ಮೇಲಾಯಿತು ಇಲ್ಲಿ ಬಂದುಬಿಟ್ಟು. ಅವಾಗಿಂದ ಇಲ್ಲೇ ಏನಿತ್ತಿದೆ. ನಾನು ಬಂದೆ ಲಾಲ್ಬಾಗ್ ರೋಡ್ ಸೀದಾ ಡೆಡ್ ಆ್ಯಂಡ್ ಬಂದು ರೈಟ್ ತಗೊಂಡು ಬಂದೆ. ಈ ರೋಡು ಡೈರಿ ಸರ್ಕಲ್ ರೋಡು, ಸೀದಾ ಹೋದರೆ ಡೈರಿ ಸರ್ಕಲ್ಲು ಕೋರ್ಮಂಗ್ಲ ಆ ಕಡೆ ಜಾಯ್ನ್ ಆಗುತ್ತೆ. ಅಲ್ಲಿ ಮುಂದೆ ಸಿಗ್ನಲ್ ಕಾಣ್ತಿರ್ಬೋದು ನಿಮಗೆ. ಆ ಸಿಗ್ನಲ್ ಹತ್ರ ನಾನು ಇವಾಗ ರೈಟ್ ತಗೋಬೇಕು. 2:15 ಆಗೋಯ್ತು ಗುರು ಟೈಮು. 2 ಗಂಟೆಗೆ ಬನ್ನಿ ಅಂದಿದ್ರು, ಅರ್ಧ ಗಂಟೆ ಜಾಸ್ತಿ ಆಗೋಗಿದೆ. 2:15 ಆಗೋಯ್ತು. ಸಿಗ್ನಲ್ ಕಾಣ್ತಾರೆ ಹತ್ರ ರೈಟ್ ತಗೋಬೇಕು. ರೈಟ್ ತೊಗೊಂಡೋಗಿ ಮುಂದೆ ಆರ್ಚ್ ಆಗಿದ ತಕ್ಷಣ ಏನೋ ಇಮಿಡಿಯೇಟ್ ರೈಟ್ ಇದೆಯಂತೆ. ಮತ್ತೆ ರೈಟ್ ತಗೊಂಡು ಒಳಗೆ ಬನ್ನಿ. ಒಳಗೆ ಬಂದ್ಬಿಟ್ಟು ಮತ್ತೆ ಡೆಡ್ ಆ್ಯಂಡ್ ಮೇಲೆ ರೈಟ್ ತಗೊಂಡು ರಿವರ್ಸ್ ಬನ್ನಿ, ಅಲ್ಲೇ ಇದೆ ಬಿಲ್ಡಿಂಗು ಅಂತ ಹೇಳಿದರು. ಬನ್ನಿ ಹೋಗೋಣ. ಈ ಬೆಂಗಳೂರು ಟ್ರಾಫಿಕ್ಕು ಇದೆ. 12 ಕಿಲೋಮೀಟ್ರ್ ಇತ್ತು ಮನೆಯಿಂದ ಲೊಕೇಶನು. 12 ಕಿಲೋಮೀಟ್ರ್ ಬರೋಕ್ಕೆ 1 ಅವರ್ ಮೇಲೆ ಆಗೋಯ್ತು. ಅದೇ 12 ಕಿಲೋಮೀಟ್ರ್ ಹೈವೇಲಿದ್ರೆ ಮಿನಿಮಮ್ 10 ನಿಮಿಷ ಗುರು. 10 ನಿಮಿಷಕ್ಕೆಲ್ಲ ಪಾಸ್ ಆಗ್ತಾಯಿದ್ದು. ಇಲ್ಲಿ ರೈಡ್ ತಗೊಂಡು ಬಂದೆ ಗುರು. ಹೆಂಗೈತೆ ಅಂದರೆ ರೋಡು ಕರೆಕ್ಟಾಗಿ ನಮ್ದೊಂದು ಗಾಡಿ ಪಾಸ್ ಆಗುತ್ತೆ ಅಷ್ಟೇ. ಬೇರೆ ಆಟೋ ಅಡ್ಡ ನಿಲ್ಲಿಸಿದ್ದಾರೆ, ನೋಡ್ಬೇಕು. ಅಲ್ಲಿ ಹೋಗ್ಬೇಕು ನೋಡಿ, ಡೆಡ್ ಆ್ಯಂಡ್ ಅಲ್ಲಿ ಹೋಗ್ಬೇಕು. ಕಡೆ ಗಾಡಿ ಪಾಸ್ ಆಗಲ್ಲ. ಹೆಂಗಿರ್ತವೆ ಹಣೆ ಬರೋ ಚಿಕ್ಕ ರೋಡುಗಳು. ಕಾರು ಹೋಗೋ ರೋಡಲ್ಲೆಲ್ಲ ನಮ್ಮ ಲಾರಿಗಳು ಕರೆಸ್ತಾರೆ, ಬನ್ನಿ ಇಲ್ಲಿದ್ದೀವಿ ಬನ್ನಿ ಅಂತ. ಏನು ಮಾಡೋಣ ಈ ಚಿಕ್ಕ ರೋಡಲ್ಲಿ ಹೇಳಿ. ಕರೆಕ್ಟಾಗಿ ನಮ್ಮ ಗಾಡಿ ಪಾಸ್ ಆಗುತ್ತೆ ಅಷ್ಟೇ. ಅದರಲ್ಲೂ ಆ ಕಡೆ ಈ ಕಡೆ ಎಲ್ಲ ಗಾಡಿ ನಿಲ್ಲಿಸಿದ್ದಾರೆ. ಸರಿ ಅಲ್ಲಿ ಹೋಗಿ ಸಿಗ್ತೀನಿ. ಹೆಂಗೈತೆ ಅಂದರೆ ಗುರು, ಇಲ್ಲಿ ಕರೆಕ್ಟಾಗಿ ಒಂದು ಕಾರ್ ಪಾಸ್ ಆಗ್ತದೆ ನೋಡಿ ಈ ಜಾಗದಲ್ಲಿ. ನಮ್ಮ ಗಾಡಿ ತಗೊಂಬ ಅಂತ ಹೇಳ್ತಾನೆ. ಅಲ್ಲಿಂದ ಆ ಥರ ಒಂದು 150-200 ಮೀಟ್ರ್ ರಿವರ್ಸ್ ಹೊಡಿಬೇಕು. ಆ ರಿವರ್ಸ್ ಹೇಳೋಕೆ ಒಬ್ಬವನು ಹಿಂದೆ ಗಾಡಿ ಬರ್ತಾವೆ, ಮುಂದೆ ಗಾಡಿ ಬರ್ತಾವೆ. ಈ ಸಂದಿಯಲ್ಲಿ ತಂದು ನಿಲ್ಸವ್ರು. ಇಲ್ಲಿ ಕರೆಕ್ಟಾಗಿ ಒಂದು 2 ವೀಲರ್ ಪಾಸ್ ಆಗ್ತದೆ ಅಷ್ಟೇ. ಇಲ್ಲಿ ಬಂದಿದ್ದ ಗಾಡಿಗಳೆಲ್ಲ ರಿವರ್ಸ್ ಯೂಟರ್ನ್ ತಗೊಂಡು ಹೋಗ್ತವೆ. ನನ್ನ ಪರಿಸ್ಥಿತಿ ಹೆಂಗೈತೆ ಅಂದರೆ, ಇಲ್ಲಿ ನೋಡಿ ನಿಲ್ಸಿದ್ದೀನಿ, ಇಲ್ಲಿ ಕೆಳಗೆ ಇಳಿಯೋಕ್ಕಾಗಲ್ಲ. ಕೆಳಗೆ ಇಳಿಯೋಕ್ಕಾಗಲ್ಲ. ಈ ಥರ ಇಲ್ಲಿ ವಯರ್ ಇದೆ, ಎಡ್ಜಲ್ಲಿ ಜಸ್ಟ್ ಎಡ್ಜಲ್ಲಿ ನಿಲ್ಸಿರೋದು. ಈ ಕಡೆ ಇಳಿಯೋಕ್ಕಾಗಲ್ಲ. ಹಿಂಗೈತೆ ಪರಿಸ್ಥಿತಿ. ಇಂಥ ರೋಡ್ಗಳಿಗೆಲ್ಲ ಯಾಕೆ ಕರೆಸ್ಕೋಬೇಕು? ಯಾವ್ದಾರ ಚಿಕ್ಕ ಗಾಡೀಲಿ ಟೆಂಪಿ ಕೊಟ್ರಾಗಲ್ವಾ? ಒಳಗೆ ಹೆಂಗೋ ಬಂದ. ಇವಾಗ ತಿರ್ಗಾ ಹೊರಗಡೆ ರಿವರ್ಸ್ ತೆಗಿಯೋವತ್ತಿಗಿರೋದು ಗುರು ನರ್ಕ. ಯಾವನಿ ಬೇಕು ನೋಡಿ. ಚಿಕ್ಕ ರೋಡು ಕರೆಕ್ಟಾಗಿ ಆಟೋ ನಿಂತ್ಕೊಂಡ್ರೆ ರೋಡೇ ಮುಚ್ಕತ್ತೆ. ಆ ರೋಡಲ್ಲಿ ನಮ್ಮ ದೊಡ್ಡ ಗಾಡಿಗಳು ತಗೊಬನ್ನಿ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿ ಗಂಟೆ ರಿವರ್ಸ್ ಹೊಡ್ಸೋರು. ನೀವು ಏನೆಲ್ಲ ಮಾಡಬೇಕು ಗೊತ್ತಿಲ್ಲ. ಸರಿ ಗುರು, ಲೋಡ್ ಗಿಡೆಲ್ಲ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಲೋಡೆಲ್ಲ ಆದ್ಮೇಲೆ ಸಿಗುವ, ಬಾಯ್. ಸದ್ಯಕ್ಕೆ ಲೋಡೆಲ್ಲ ಮುಗೀತು. 4 ಗಂಟೆ ಆಯಿತು. ಇಷ್ಟೇ ಲೋಡ್ ಆಗಿದ್ದು. ಅರ್ಧ ಗಾಡಿನ ಲೋಡಿಲ್ಲ. ಲೋಡ್ ಆಯಿತು, ಬಿಲ್ಲಿಗೆ ವೆಯ್ಟಿಂಗು. 4 ಗಂಟೆ ಗುರು. 4 ಗಂಟೆ ಹೊತ್ತಿಗೆ ಲೋಡೆಲ್ಲ ಮುಗಿಸಿ ಹಾಕಿದ್ರು ನೋಡಿ. ಇಷ್ಟೇ ಆಗಿರೋದು. ಅರ್ಧ ಗಾಡಿನ ಲೋಡಿಲ್ಲ. ಖಾಲಿ ಗಾಡಿ ಲೆಕ್ಕ ಇವೆಲ್ಲ. ಸುಮ್ಮನೆ ಹೋಗ್ತಾರೆ ಲೋಡ್ ಮಾಡ್ಕೊಂಡು. ಗಾಡಿಗೊಂದು ಫ್ಯಾನ್ ಬೇಕಿತ್ತು, ಬಂದಿದ್ದೀನಿ. ನಿಮಗೆ ಕೊಬ್ಬರು ದೊಡ್ಡದಾಗೈತೆ, ಚೆನ್ನಾಗಿರುತ್ತೆ ಅನ್ಕೋತೀನಿ. ನೋಡೋಣ ಪುಣ್ಯತಿರಿ ಹಂಗೆ. ಲೋಡ್ ಮಾಡಿಬಿಟ್ಟು ನಾವು ಅಲ್ಲಿಂದ ಇನ್ನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಚಿಕ್ಕ ರೋಡಲ್ಲಿ ಗಾಡಿ ತೆಗಿಯೋತ್ತಿಗೆ ಬೇಜಾರಾಗೈತು. ಇನ್ನು ಟ್ರಾಫಿಕಲ್ಲೆಲ್ಲ ನೋ ಎಂಟ್ರಿ ಬೇರೆ ಸ್ಟಾರ್ಟ್ ಆಗಿತ್ತು. ಇನ್ನು ಬಿಡ್ತಾರೋ ಇಲ್ವೋ ಅನ್ನೋ ಡೌಟಲ್ಲಿ ಹೆಂಗೋ ಅಂತರೂ ಬಂದೆ, ಎಕ್ಸಿಟ್ ಆದೆ. ಅಲ್ಲಿಂದ ಸೀದಾ ಬಂದು ನೆಲಮಂಗಲದಲ್ಲಿ ಒಂದು ಫ್ಯಾನ್ ಬೇಕಿತ್ತು. ಫ್ಯಾನ್ ಇತ್ತು ಗಾಡೀಲಿ, ಬಟ್ ಅದು ಅಸೆಂಬ್ಲಿ ಎಲ್ಲ ಕಳಚ್ಕೊಬಿಟ್ಟಿತ್ತು. ಹಂಗಾಗಿ ನೆಲಮಂಗಲ ಬಂದೊಂದು ಫ್ಯಾನ್ ತಗೊಂಡು ಅಲ್ಲಿಂದ ಬಂಕ್ ಹತ್ರ ಬಂದೆ. ಸೀದಾ ಡೀಸೆಲ್ ಹಾಕ್ಸೋಣ ಅಂತ. ಆಲ್ರೆಡಿ ಗಾಡೀಲಿ ಡೀಸೆಲ್ ಇತ್ತು, ಆದರೂ ಇರಲಿ ಅಂದ್ಬಿಟ್ಟು ಬಂಕ್ ಹತ್ರ ಡೀಸೆಲ್ ಹಾಕ್ಸೋಣ ಅಂತ ಬಂದೆ. ಒಂದು 6,000 ಡೀಸೆಲ್ ಹಾಕ್ಸಿದ್ದೀನಿ, ಸಾಕು. ಮಂಗ್ಳೂರಿಗೆ ಆರಾಮಾಗಿ ಹೋಗುತ್ತೆ. 6,000 ಡೀಸೆಲಲ್ಲಿ ಆರಾಮಾಗಿ ಮಂಗ್ಳೂರಿಗೆ ಹೋಗಿ ಖಾಲಿ ಮಾಡಿ ರಿಟರ್ನ್ ರೋಡ್ಗೆ ಹೋಗ್ಬೋದು. ಡೀಸೆಲೆಲ್ಲ ಹಾಕ್ಸಾಯಿತು.
ಬನ್ನಿ ಹೊರಡೋಣ, ಸೀದಾ ನಾನ್ ಸ್ಟಾಪ್ ಹೋಗ್ಬಿಡೋಣ, ಎಲ್ಲೂ ನಿಲ್ಸೋದು ಬೇಡ, ಸೀದಾ ನಾನ್ ಸ್ಟಾಪ್ ಹಾಸನರಿಗೆ ಹೋಗೋಣ. ಅಣ್ಣವರು ಇವನೇ ಯಾಕೆ ಹಿಂಗೆ ವಿಡಿಯೋ ಮಾಡ್ತಾನೆ ಅಂತ ಶಾಕ್ ಆಗಿಬಿಟ್ಟಿದ್ರು. ಇನ್ನೇನಪ್ಪ ಫೋನ್ ತೆಗೆದು ವಿಡಿಯೋ ಮಾಡ್ತಾನಲ್ಲ ಅಂತ ಹೇಳಿದೆ ಹಿಂಗೆ ಅಂತ. ಬನ್ನಿ ಸಿಗೋಣ ನೆಕ್ಸ್ಟ್ ಹಾಸನಲ್ಲಿ. ನಲ್ಮನ್ಗದಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಬಿಟ್ಟವರು ಎಲ್ಲೆಲ್ಲೂ ನಿಲ್ಲಿಸಲಿಲ್ಲ. ಸೀದಾ ನಾನ್ ಸ್ಟಾಪ್ ಬಂದ್ಬಿಟ್ಟು ನೆಲಮಂಗಲದಲ್ಲಿ ಬಾರ್ಸರ ಡೀಸೆಲ್ ಹಾಕಿಸ್ಕೊಂಡು ಸೀದಾ ಸಾಂಗ್ ಕೇಳ್ಕೊತ ಬಂದು ಹಾಸನಲ್ಲಿ ಬಂದ್ಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಂಡು ಎಲ್ಲೂ ನಿಲ್ಸಕ್ಕೆ ಹೋಗಲಿಲ್ಲ. ಸೀದಾ ನಾನ್ ಸ್ಟಾಪ್ ಹಾಸನ ಹತ್ರ ಬಂದು ಶಾಂತಿಗ್ರಾಮ ಟೋಲಿದು, ಶಾಂತಿಗ್ರಾಮ ಟೋಲ್ ಹತ್ರ ಬಂದೇ ನಿಲ್ಸಿದ್ದೆ ಊಟ ಮಾಡೋಣ ಅಂತ. ಊಟ ಮಾಡ್ಕೊ ಬನ್ನಿ. ಹಾಗೆ ಊಟ ಮಾಡ್ಕೊ ಬನ್ನಿ. ಇಲ್ಲ ಮಾಡ್ಕೊ ಬನ್ನಿ, ಟೈಮ್ ಆಲ್ರೆಡಿ 9 ಆಯ್ತು. ಇಲ್ಲ ನಾವು ನೈಟ್ ಊಟ ಮಾಡಿದ್ರೆ ನಿದ್ದೆ ಬರುತ್ತೆ. ನಾನು ಟೀ ಕುಡಿತೀನಿ, ನೀವು ಹೋಗಿ ಊಟ ಮಾಡ್ಕೊ ಬನ್ನಿ. 9 ಗಂಟೆ ಆಗಿದೆ. ಹೋಗ್ಬೇಕಲ್ಲ, ಮಂಗಳೂರು ಹೋಗ್ಬೇಕಿನ್ನ. ಅಣ್ಣವ್ರೋಗಿ ಊಟ ಮಾಡ್ಕೊ ಬರ್ತಾರೆ, ಮುಂದೆ ಸಿಗೋಣ. ಸದ್ಯಕ್ಕೆ ಊಟ ಕ್ಯಾನ್ಸಲ್ ಆಗಿದೆ. ಅಣ್ಣವರಿಗೆ ಟ್ಯಾಬ್ ಬೇಕಂತೆ, ಲೈಟ್ ಆಗಿ ಚಳಿಗೆ ಏನಾದ್ರು ಸೈಡ್ಸ್ ಬೇಕಂತೆ, ಪೈಕಿ ಹಾಕ್ಬೇಕು. ಹಂಗೆ ಈಗ ಶಾಂತಿಗ್ರಾಮದಿಂದ ಹೊರಟಿದೀವಿ. ಮುಂದೆ ಎಲ್ಲಾದ್ರೂ ಅಣ್ಣವರಿಗೆ ಬಿಸಿ ಬಿಸಿ ಏನಾದ್ರು ಮಾಡಿಸಿ ಸಾಕು. ಹಾಸನ ಹತ್ತತ್ರ ಬಂದಂಗೆ ಶಾಂತಿಗ್ರಾಮ ಟೋಲ್ ಬಿಟ್ಟಂಗೆ ಮಳೆ ಸ್ಟಾರ್ಟು. ಅಲ್ಲಿಂದ ಮಳೆ ಇರಲಿಲ್ಲ. ಹಾಸನ ಹತ್ತತ್ರ ಬಂದು ಹಾಸನಕ್ಕೆ ಬಂದು ಇನ್ನೇನು ಮಳೆ ಸ್ಟಾರ್ಟ್ ಆಯಿತು. ಸರಿಯಾಗೇ ಬರ್ತಾ ಇದೆ ಗುರು ಮಳೆ. ಅಣ್ಣವ್ರೆ ಏನಂತೀರಿ ಮಳೆಗೆ? ಅಲ್ಲಿಂದ ಇರ್ಲಿಲ್ಲ ಮಳೆ ನೋಡಿ, ಇದ್ದಕ್ಕಿದ್ದಂಗೆ ಒಂದೇ ಸತಿ. ಬನ್ನಿ ಅಣ್ಣ ಮುಂದೆ ಮಾಡೋಣ. ನಮ್ ಟೈಮೇ ಸರಿ ಇಲ್ಲ, ಯಾಕೋ ವೈಫರೇ ಆನ್ ಆಯ್ತಲ್ಲ. ಮಳೆ ಸ್ಟಾರ್ಟ್ ಆಯ್ತು ಬರೋ ವೈಫರೇ ಆನ್ ಆಯ್ತಲ್ಲ. ಇದಕ್ಕೆ ಏನಾಯ್ತು ಈಗ, ನಮ್ಮ ಟೈಮ್ ಹೆಂಗೆ ಆಗೈತೆ ಅಂದರೆ ಏನಾಗಿದೆ ವೈಫರ್ಗೆ ಅಂತ ಗೊತ್ತಿಲ್ಲ. ಕೆಳಗೆ ಬಂದು ನಿಂತೈತೆ, ವೈಫರ್ ಯಾಕೋ ಆನ್ ಆಗ್ತಾ ಇಲ್ಲ. ಮಳೆ ಬೇರೆ ಬಂದು ಹೋಯ್ತೆ, ಕೈಯಲ್ಲಿ ಮಾಡ್ಕೋಬೇಕೀಗ. ಏನು ಮಾಡೋದು ಗುರು, ರೋಡಲ್ಲಿ ಹಿಂಗೆ ಕೈ ಕೊಟ್ಬಿಟ್ರೆ. ಏನಾಗಿದೆ ವೈಫರ್ಗೆ ಅಂತಲೇ ಗೊತ್ತಿಲ್ಲ. ಮೊನ್ನೆ ತಾನೇ ಆನ್ ಮಾಡಿದ್ದೀನಿ, ಚೆನ್ನಾಗೇ ಬಂತು, ವರ್ಕ್ ಆಯಿತು. ಇವಾಗ ನೋಡಿರಿ ವೈಫರ್ ಆನ್ ಆಗ್ತಾ ಇಲ್ಲ. ಇತ್ತು ಹೋಗಿದೆ ಮಳೆ, ಏನು ತೊಂದರೆ ಇಲ್ಲ. ಅಣ್ಣವ್ರು ಹಾಸನಲ್ಲಿ ಊಟ ಮುಗಿಸ್ಕೊಂಡು ಸೀದಾ ಬಂದು ಎಲ್ಲೂ ನಿಲ್ಸಕ್ಕೆ ಹೋಗಲಿಲ್ಲ, ವಿಡಿಯೋ ಮಾಡೋಕ್ಕೂ ಹೋಗಲಿಲ್ಲ. ಈ ಘಾಟ್ ಸೆಕ್ಷನ್ ರೋಡು ಫುಲ್ಲು ಕಿತ್ತು ಕೆರೆ ಹಿಡಿದು ಹೋಯ್ತೆ. ಸಕಲೇಶ್ಪುರದಿಂದ
ಮಾರ್ನಳ್ಳಿ ಬರೋ ಹೊತ್ತಿಗೆ ಸುಸ್ತಾಗಿ ಹೋಗೋದು. ಹಂಗಾಗಿ ವಿಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ. ಟೈಮ್ ಆಲ್ರೆಡಿ 12:30 ಆಯಿತು. ಮತ್ತೆ ಬರ್ತಾ ಇದ್ದಾವೆ. ಮುಂದೆ ಎಲ್ಲರೂ ಹಾಕೊಂಡು ಮಲಗಿತ್ತು. ಬೆಳಗ್ಗೆ ಹೊರಡಬೇಕು. ಟೈಮ್ 12:30 ಆಯಿತು. ಇಲ್ಲಿಂದ ಏನು 2-3 ಅವರ್ ಜರ್ನಿ ಮಂಗಳೂರು. ಸದ್ಯಕ್ಕೆ ಮಂಡ್ಯದಲ್ಲಿದ್ದೀವಿ. ಇಲ್ಲ ಎಲ್ಲಾದರೂ ನಿಲ್ಲಿಸಿ ಮಲಗಿದ್ದು ಬೆಳಗ್ಗೆ ಹೊರಡುವ. ಸಿಗುವ ಬೆಳಗ್ಗೆ. ಬಾಯ್, ಗುಡ್ ನೈಟ್. ಅಣ್ಣವ್ರು ಫುಲ್ಲು ಚಳಿಲಿ ಗಡ 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 ಗಡ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಗ್ಗೆ 5:45 ಎದ್ದು ಬಂದು ಟೀ ಬಂದು ಕುಡಿತಾ ಇದ್ದೀವಿ. ಚಳಿ ಸಿಗಾಬಡೆ ಚಳಿ. ಮುಂದೆ ಎಲ್ಲಾದರೂ ಸಿಗೋಣ. ಚಳಿ ಆಗ್ತಾಯಿಲ್ಲ. ಟೀ ಕುಡ್ಕೊಂಡು ಹೊರಟವರು ಸೀದಾ ನಾನ್ ಸ್ಟಾಪ್ ಬಂದು 6:15 ಬಿಟ್ಟಿದ್ದಲ್ಲಿಂದ ಟೈಮ್ ಆಲ್ರೆಡಿ 8 ಗಂಟೆ ಆಯಿತು. ಕಲ್ಲಾಡ್ಕೊಬಿಟ್ಟು ಮುಂದೆ ಬಂದು ಇಲ್ಲಿ ಕಲ್ಲಾಡ್ಕೊಬಿಟ್ಟು ಮುಂದೆ ಲೆಫ್ಟಿಗೆ ಹೋಗ್ಬೇಕು. ಆಲ್ಮೋಸ್ಟ್ ಹತ್ರ ಕೇರಳ ಬಾರ್ಡ್ರ್ ಹತ್ರ ಹೋಗ್ಬೇಕು. ಇನ್ಫೋಸಿಸ್ ಒಳಗೆ ಖಾಲಿ ಆಗೋದಂತ. ನೀವು ಹೋಗೋಣ. ಇನ್ನು ಲೆಫ್ಟ್ ತಗೊಂಡು ಆಲ್ಮೋಸ್ಟ್ ಒಂದು 17-18 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು. ಹೋಗೋಣ, ಸೀದಾ ಅಲ್ಲೇ ಸಿಗೋಣ. ಟಿಫನ್ ಎಲ್ಲ ಆಯಿತು. ಮುಂದೆ ಇನ್ನೊಂದು 2 ಕಿಲೋಮೀಟ್ರ್ ಕಂಪ್ನಿ ಇದೆ ಅನ್ಲೋಡಿಂಗ್ ಪಾಯಿಂಟು. ಮುಂದೆ ಹೋಗಿ ಅನ್ಲೋಡ್ ಮಾಡ್ಸೋಣ. ಟಿಫನ್ ಮಾಡ್ಕೊಬಂದು ಶಾವಿಗೆ ಸಾಂಬಾರ್ ಅಲ್ಲಿ ಕಾಣ್ತಿದ್ದಲ್ಲ ಅದೇ ಹೋಟ್ಲು. ಊಟ ಮಾಡ್ಕೊಬಂದು ದುಡ್ಡು ಹೋದ್ರಪ್ಪ. ಸರಿ, ಮುಂದೆ ಕಂಪ್ನಿ ಇಲ್ಲ, ಒಂದು 2 ಕಿಲೋಮೀಟ್ರ್ ಇದೆ. ಮುಂದೆ ಹೋಗಿ ಸಿಗೋಣ. ಲೊಕೇಶನ್ ಹತ್ರ ರೀಚ್ ಆದೋ. ಟಿಫನ್ ಮುಗಿಸ್ಕೊಂಡು ಬಂದು ಇಲ್ಲೇ ಇದೆ ಗೇಟು. ಒಳಗಡೆ ಹೋಗಿ ಎಂಟ್ರಿ ಮಾಡಿಸ್ಬೇಕು. ಮುಂದೆ ಯೂ ಟರ್ನ್ ಮಾಡ್ಕೊ ಬರ್ಬೇಕನ್ಸುತ್ತೆ. ನೆಕ್ಸ್ಟ್ ಗೇಟು. ಎಂಟ್ರಿ ಮಾಡಿಸಿ ಗಾಡಿ ಇಲ್ಲೇ ನಿಲ್ಲಿಸ್ಬೇಕನ್ಸ. ಗಾಡಿ ಹೋಗಂಗಿಲ್ಲ ಅಲ್ಲಿ ಗಂಟ. ಚಿಂಚ ಹತ್ರ ಹೋಗಿ ಎಂಟ್ರಿ ಮಾಡಿಸ್ಕೊಳ್ಳೋಣ. ನಾನು ಬರ್ಬೇಕಲ್ಲ. 100 ಬಿಲ್ಲೆಲ್ಲ ಇಟ್ಕೊತಾರೆ. ಗೇಟ್ ಹತ್ರ ಹೋಗಿ ಎಂಟ್ರಿ ಮಾಡ್ಸೋಣ. ಮತ್ತೆ ಸಿಗೋಣ. ಬಾಯ್. ಇನ್ಫೋಸಿಸ್ ಕ್ಯಾಂಪಸ್ ಒಳಗೆ ಅನ್ಲೋಡ್ ಆಗ್ತಾ ಇದೆ. ಆಲ್ಮೋಸ್ಟ್ ಡನ್. ಇನ್ನೊಂದು ಅರ್ಧ ಇದೆ ಅಷ್ಟೇ. ಯಾರಪ್ಪಲ್ಲಲ್ಲಿ ಹಾಗೆ ಬಿಟ್ಟಿದ್ದೀನಿ, ಮಡ್ಚ್ಕೋಬೇಕು. ಅವರೊಂದು 5 ಜನ ಬಂದಿದ್ದಾರೆ. ಟಕ 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 ಅಂತ ಅನ್ಲೋಡ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಡನ್. ಅನ್ಲೋಡ್ ಆಗಿದ ತಕ್ಷಣ ಸಿಗುವ. ಬಾಯ್. ಗಾಡಿ ಅನ್ಲೋಡೆಲ್ಲ ಆಯಿತು. ಅಲ್ಲ ಇನ್ಫೋಸಿಸ್ ಕ್ಯಾಂಪಸ್ ಒಳಗೆ ಸೈಕಲ್ ಇದ್ದು ಒಂದು 4-5. ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ಸೆಕ್ಯೂರಿಟಿ ಕೇಳಿದೆ ಸೈಕಲ್ ಓಡಿಸ್ಬೋದಾ ಅಂತ. ಓಡಿಸಿ ಏನು ತೊಂದರೆ ಇಲ್ಲ ಅಂದರು. ಅದನ್ನೇ ಒಂದು ಟ್ರಯಲ್ ನೋಡ್ತಾ ಇದ್ದೆ. ಇನ್ಫೋಸಿಸ್ ಕ್ಯಾಂಪಸ್ ಒಳಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಯಾರು ನೋಡಿದರೆ ಬೈತಾರೇನೋ ಗೊತ್ತಿಲ್ಲ. ಫೋನ್ಗಿನ್ ಕಿತ್ಕೊಂಡಾರು ಭಯ. ಅದು ಇರಲಿ ಅಂತ ಧೈರ್ಯ ಮಾಡ್ತಾಯಿದ್ದೀನಿ. ಏನು ಗುರು ನೇಚರ್ ಇಲ್ಲಿ ಇನ್ಫೋಸಿಸ್ ಕ್ಯಾಂಪಸ್ ಒಳಗೆ. ಹಾಂ, ಎಲ್ಲಿ ನೋಡು ಬರೀ ಫಾರೆಸ್ಟೇ. ಫಾರೆಸ್ಟ್ ಮಧ್ಯದಲ್ಲಿ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ. ಚೆನ್ನಾಗಿದೆ ಮಂಗಳೂರು ಇನ್ಫೋಸಿಸ್ ಕ್ಯಾಂಪಸ್. ಸಾಕತ್ತಾಗಿದೆ. ವಿಡಿಯೋ ಮಾಡೋಂಗಿಲ್ಲ. ಮುಂದೆ ಗೇಟ್ ಇದೆ. ಮತ್ತೆ ಸಿಗ್ತೀನಿ.
ವಿಡಿಯೋ ಮಾಡೋಂಗಿಲ್ಲ. ಹತ್ತತ್ರ 2 ಕಿಲೋಮೀಟ್ರ್ ಹೋಗ್ಬೇಕು ಒಳಗೆ. ಕ್ಯಾಂಪಸ್ ಎಷ್ಟು ದೊಡ್ಡದಾಗಿದೆ ಅಂದರೆ ಅದು ಫಾರೆಸ್ಟಿಗೆ ಬಂದಿದ್ದೀವಿ ಅನ್ನೋ ಫೀಲು, ಅಷ್ಟು ದೊಡ್ಡದಿದೆ ಕ್ಯಾಂಪಸ್. ಅನ್ಲೋಡ್ ಎಲ್ಲ ಆಯಿತು. ಅಣ್ಣವ್ರನ್ನ ಈಗ ಇಲ್ಲೇ ಇಳಿಸ್ತಾ ಇದ್ದೀನಿ. ಬಾಯ್ ಹೇಳಿ. ಬಾಯ್ ಬಾಯ್. ಏನಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ಎಲ್ಲ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.